ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 4-5 ಚರ್ಚೆಗಳು ಮುಗಿಸಬೇಕು. ಕ್ವಶನ್ ಅವರ್ ಇಲ್ಲ. ಕೆಲವು ಕಾಲಿಂಗ್ ಅಟೆನ್ಷನ್ ಮೊನ್ನೆಯಿಂದ ಹಾಕಿದ್ದಾರೆ. ಒಬ್ಬರಿಗೊಂದು ಕಾಲಿಂಗ್ ಅಟೆನ್ಷನ್ ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟು ಶಾಸಕರು ಬಂದು ಅವರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕಾಲಿಂಗ್ ಅಟೆನ್ಷನ್ ಕೊಡ್ಲಿಕ್ಕೆ ನಮಗೆ ಸಮಯ ಸಿಕ್ಕದಿದ್ರೆ ಯಾವುದೇ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋದ್ರೆ ಅಥವಾ ಲೇಟ್ ಆಗಿ ಬಂದ್ರೆ ಇವ ಶಾಸಕರಾಗಿ ನೆಕ್ಸ್ಟ್ ಯಾರು ಅಸೆಂಬ್ಲಿಗೆ ಬರ್ತಾರೆ? ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಇವತ್ತು ಇದ್ದಂತ ಕ್ವಶನ್ ಅವರನ್ನು ನಾವು ಅದನ್ನು ಮುಂದಕ್ಕೆ ಹಾಕಿದ್ದೇವೆ. ಯಾವುದು ಇವತ್ತು ಬೆಳಿಗ್ಗೆ ಚರ್ಚೆ ಮಾಡಲಿ, ಉತ್ತರ ಆದ ನಂತರ ಕ್ವಶನ್ ಅವ್ರು ತೆಕೊಳ್ಳುವ ಅಂತ ಹೇಳಿ. ಸೊ ನೀವು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದ ನೀವು ಆಲೋಚನೆ ಮಾಡಬೇಕು. ನನ್ನ ಸಲ ಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಯಾವುದೇ ಮೀಟಿಂಗ್ ಇಟ್ಕೊಳ್ಬಾರ್ದು. ಸೆಷನ್ ಟೈಮ್ನಲ್ಲಿ ಯಾವುದೇ ಒಂದು ಮೀಟಿಂಗ್ ಇಟ್ಕೊಳ್ಬಾರ್ದು. ಅದು ನಾನು ತಪ್ಪಂತ ಹೇಳಿದಿಲ್ಲ. ನಾನು ಕೂಡ ಮಂತ್ರಿ ಇದ್ದಾಗ ನಾನು ಕೂಡ ಮೀಟಿಂಗ್ ಇಟ್ಕೊಂಡಿದ್ದೆ. ಮೀಟಿಂಗ್ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆ ಅಂತ ಫಿಕ್ಸ್ ಮಾಡುದು, ಮತ್ತೆ ಯಾರು ಬರ್ತಾರೆ ಮಾಡಿ ನಾನು ಕೂಡ ಬರುವಾಗ ಲೇಟ್ ಆಗ್ತಿತ್ತು. ನಾನು ಕೂಡ ಇವತ್ತು ಇರಲಿಲ್ಲ. ಆದರೆ ನಾನು ಹೇಳುವಂಥದ್ದು ಅಂತ ಹೇಳಿದರೆ, ನಾನು ಹೇಳುದೇನಂತ ಹೇಳಿದರೆ, ಇವತ್ತು ಈ ಒಂದು ವರ್ಷ ಆಗ್ತಾ ಬಂತು. ಸತತವಾಗಿ ಇದರ ಬಗ್ಗೆ ನಾವು ಅವಕಾಶ ಕೊಡ್ತಾ ಇವತ್ತು ಬಂದಿದ್ದೇವೆ. ಮತ್ತು ಕೂಡ ಸರ್ಕಾರವೇ ಮಂತ್ರಿಗಳೇ ಅದು ಲೇಟ್ ಆಗಿ ಬರುದಂತ ಹೇಳಿದರೆ ಅದಕ್ಕೆ ನಾವು ಯಾವುದನ್ನು ಕೂಡ ನಾವು ಸರಿ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ, ಅಥವಾ ನಾವು ಪ್ರತಿಪಾದಿಸಲಿಕ್ಕೆ ಕೂಡ ಆಗುವುದಿಲ್ಲ. ಆದ ಕಾರಣ ನಾನು ಹೇಳುದು ನಿಮಗೆ ಸರ್ಕಾರಕ್ಕೆ ಇಷ್ಟೇ, ಎಲ್ಲ ಮಂತ್ರಿಗಳು ಕರೆಕ್ಟಾಗಿ ಟೈಮ್ ಬಂದರೆ ಎಲ್ಲ ಶಾಸಕರು ಕರೆಕ್ಟಾಗಿ ಟೈಮ್ಗೆ ಬರ್ತಾರೆ. ಮಂತ್ರಿಗಳು ಹೋಗಿ ಆಫೀಸಲ್ಲಿ ಇದ್ದೀರಿ ಮೀಟಿಂಗ್ ಅಂತ ಹೇಳಿದರೆ ಆಗ ಮಂತ್ರಿಗಳು ಮತ್ತು ಅಧಿಕಾರ ಹುಡುಕಿಕೊಂಡು ಶಾಸಕರು ಅವ್ರ ಕ್ಷೇತ್ರ ಜನರನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ನಾನು ಹೇಳುವಂಥದ್ದು, ಬೆಳಿಗ್ಗೆ ಫಸ್ಟ್ ನೀವು ಸ್ಟಾರ್ಟ್ ಮಾಡಿ, ಮಧ್ಯಾಹ್ನದ ಫ್ರೀ ಟೈಮ್ನಲ್ಲಿ ಏನಿದೆ ಆ ಟೈಮಲ್ಲಿ ಬಹುಶಃ ತಮ್ಮ ಮೀಟಿಂಗ್ ಐನತ್ರ ಇಟ್ಕೊಳ್ಳುವಂಥ ಕೆಲಸ ಇದು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೆಷನ್ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಮೀಟಿಂಗ್ ಇರುವ ಅದು ಅಗತ್ಯ ಏನಿದೆ? ನಾನು ಅದಕ್ಕೆ ಬೇಗ ಇಟ್ಟದ್ದು ಯಾಕಂತ ಹೇಳಿದರೆ 9 ಗಂಟೆ 9 ಇಟ್ಟರೆ ಬೆಳಿಗ್ಗೆ ಯಾರಿಗೂ ಮೀಟಿಂಗ್ ಇಟ್ಕೊಳ್ಳಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದರೆ ಬೇಗ ಡೈರೆಕ್ಟ್ ಬರ್ತಾರೆ. ನಾವು 10-11 ಗಂಟೆಗೆ 10:30 ಗಂಟೆಗೆ ಇಟ್ಟರೆ ಬೆಳಿಗ್ಗೆ ನಮಗೆ ಊಟ ತಿಂಡಿ ಎಲ್ಲ ಮಾಡಿ 9 ಟೈಮ್ ಇದೆ, ಆಗ 1 ಗಂಟೆ ನಾವು ಮೀಟಿಂಗ್ ಮಾಡೋ ಅಂತೇಳಿ ಮೀಟಿಂಗ್ ನಾವು ಕೂತ್ಕೊಳ್ತೇವೆ. ಮೀಟಿಂಗ್ ಕೂತ್ಕೊಂಡು ನಂತರ ಸಹಜ ಸಮಯ ಮುಗಿಯುವುದಿಲ್ಲ. ಮುಗಿದಿದ್ರು ಕೂಡ ಬೇರೆ ಜನ ಬರ್ತಾರೆ, ಮಂತ್ರಿಗಳು ಆಫೀಸಲ್ಲಿ ಇದ್ದಾರೆ ಅಂತೇಳಿ ಅದೆಲ್ಲ ಜನ ಬರ್ತಾ ಇವತ್ತು ಇರ್ತಾರೆ. ಅದಕ್ಕಾಗಿ ನಾವು ಬೆಳಿಗ್ಗೆ 9 ಇಟ್ಟರೆ ಡೈರೆಕ್ಟ್ ಆಗಿ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಉದ್ದೇಶದಿಂದಲೇ ನಾವು ಇಟ್ಟಂಥ ವಿಚಾರಗಳು. ಅದಕ್ಕೆ ನಾನು ಸರ್ಕಾರಕ್ಕೆ ತಾವೆಲ್ಲ ಬಹುತೇಕ ಮಂತ್ರಿಗಳು ತಾವೆಲ್ಲ ಬಂದಿದ್ದೀರಿ. ನಾನು ನಿಮಗೆ ಕೂಡ ಇವತ್ತು ಮತ್ತೆ ಒತ್ತಡ ಇರ್ಬೋದು, ಮೀಟಿಂಗ್ ಜನ ಬಂದಿರ್ಬೋದು, ಅದನ್ನ ಬದಿಗಿಟ್ಟು ತಾವು ಇವತ್ತು ಬಂದಿದ್ದೀರಿ. ಬೇರೆ ಸಚಿವರು ಕೂಡ ಅದನ್ನು ಫಾಲೋ ಮಾಡಿಕೊಂಡು ಬರುವಂಥ ವ್ಯವಸ್ಥೆ ಇವತ್ತು ಆಗ್ಬೇಕಾಗ್ತದೆ. ಸ್ಟಾರ್ಟಿಂಗ್ ಆಗಿ 1 ವರ್ಷ ಆದರೂ ಕೂಡ ಈ ರೀತಿ ಇವತ್ತು ರಿಪೀಟ್ ಆಗಬಾರ್ದು, ಮುಂದಕ್ಕೆ ಆಗಬಾರ್ದು ಅಂತ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಸ್ವಲ್ಪ ಇಲ್ಲಿ ಜನ ಕಡಿಮೆ ಬಂದ ತಕ್ಷಣ ಅದನ್ನು ನಾವು ರಾಜ್ಯಕ್ಕೆ ಒಂದು 4-5 ಚರ್ಚೆಗಳು ಮುಗಿಸಬೇಕು. ಕ್ವಶನ್ ಅವರ್ ಇಲ್ಲ. ಕೆಲವು ಕಾಲಿಂಗ್ ಅಟೆನ್ಷನ್ ಮೊನ್ನೆಯಿಂದ ಹಾಕಿದ್ದಾರೆ. ಒಬ್ಬರಿಗೊಂದು ಕಾಲಿಂಗ್ ಅಟೆನ್ಷನ್ ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟು ಶಾಸಕರು ಬಂದು ಅವರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಕಾಲಿಂಗ್ ಅಟೆನ್ಷನ್ ಕೊಡ್ಲಿಕ್ಕೆ ನಮಗೆ ಸಮಯ ಸಿಕ್ಕದಿದ್ರೆ ಯಾವುದೇ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋದ್ರೆ ಅಥವಾ ಲೇಟ್ ಆಗಿ ಬಂದ್ರೆ ಇವ ಶಾಸಕರಾಗಿ ನೆಕ್ಸ್ಟ್ ಯಾರು ಅಸೆಂಬ್ಲಿಗೆ ಬರ್ತಾರೆ? ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಇವತ್ತು ಇದ್ದಂತ ಕ್ವಶನ್ ಅವರನ್ನು ನಾವು ಅದನ್ನು ಮುಂದಕ್ಕೆ ಹಾಕಿದ್ದೇವೆ. ಯಾವುದು ಇವತ್ತು ಬೆಳಿಗ್ಗೆ ಚರ್ಚೆ ಮಾಡಲಿ, ಉತ್ತರ ಆದ ನಂತರ ಕ್ವಶನ್ ಅವ್ರು ತೆಕೊಳ್ಳುವ ಅಂತ ಹೇಳಿ. ಸೊ ನೀವು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದ ನೀವು ಆಲೋಚನೆ ಮಾಡಬೇಕು. ನನ್ನ ಸಲ ಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಯಾವುದೇ ಮೀಟಿಂಗ್ ಇಟ್ಕೊಳ್ಬಾರ್ದು. ಸೆಷನ್ ಟೈಮ್ನಲ್ಲಿ ಯಾವುದೇ ಒಂದು ಮೀಟಿಂಗ್ ಇಟ್ಕೊಳ್ಬಾರ್ದು. ಅದು ನಾನು ತಪ್ಪಂತ ಹೇಳಿದಿಲ್ಲ. ನಾನು ಕೂಡ ಮಂತ್ರಿ ಇದ್ದಾಗ ನಾನು ಕೂಡ ಮೀಟಿಂಗ್ ಇಟ್ಕೊಂಡಿದ್ದೆ. ಮೀಟಿಂಗ್ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆ ಅಂತ ಫಿಕ್ಸ್ ಮಾಡುದು, ಮತ್ತೆ ಯಾರು ಬರ್ತಾರೆ ಮಾಡಿ ನಾನು ಕೂಡ ಬರುವಾಗ ಲೇಟ್ ಆಗ್ತಿತ್ತು. ನಾನು ಕೂಡ ಇವತ್ತು ಇರಲಿಲ್ಲ. ಆದರೆ ನಾನು ಹೇಳುವಂಥದ್ದು ಅಂತ ಹೇಳಿದರೆ, ನಾನು ಹೇಳುದೇನಂತ ಹೇಳಿದರೆ, ಇವತ್ತು ಈ ಒಂದು ವರ್ಷ ಆಗ್ತಾ ಬಂತು. ಸತತವಾಗಿ ಇದರ ಬಗ್ಗೆ ನಾವು ಅವಕಾಶ ಕೊಡ್ತಾ ಇವತ್ತು ಬಂದಿದ್ದೇವೆ. ಮತ್ತು ಕೂಡ ಸರ್ಕಾರವೇ ಮಂತ್ರಿಗಳೇ ಅದು ಲೇಟ್ ಆಗಿ ಬರುದಂತ ಹೇಳಿದರೆ ಅದಕ್ಕೆ ನಾವು ಯಾವುದನ್ನು ಕೂಡ ನಾವು ಸರಿ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ, ಅಥವಾ ನಾವು ಪ್ರತಿಪಾದಿಸಲಿಕ್ಕೆ ಕೂಡ ಆಗುವುದಿಲ್ಲ. ಆದ ಕಾರಣ ನಾನು ಹೇಳುದು ನಿಮಗೆ ಸರ್ಕಾರಕ್ಕೆ ಇಷ್ಟೇ, ಎಲ್ಲ ಮಂತ್ರಿಗಳು ಕರೆಕ್ಟಾಗಿ ಟೈಮ್ ಬಂದರೆ ಎಲ್ಲ ಶಾಸಕರು ಕರೆಕ್ಟಾಗಿ ಟೈಮ್ಗೆ ಬರ್ತಾರೆ. ಮಂತ್ರಿಗಳು ಹೋಗಿ ಆಫೀಸಲ್ಲಿ ಇದ್ದೀರಿ ಮೀಟಿಂಗ್ ಅಂತ ಹೇಳಿದರೆ ಆಗ ಮಂತ್ರಿಗಳು ಮತ್ತು ಅಧಿಕಾರ ಹುಡುಕಿಕೊಂಡು ಶಾಸಕರು ಅವ್ರ ಕ್ಷೇತ್ರ ಜನರನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ನಾನು ಹೇಳುವಂಥದ್ದು, ಬೆಳಿಗ್ಗೆ ಫಸ್ಟ್ ನೀವು ಸ್ಟಾರ್ಟ್ ಮಾಡಿ, ಮಧ್ಯಾಹ್ನದ ಫ್ರೀ ಟೈಮ್ನಲ್ಲಿ ಏನಿದೆ ಆ ಟೈಮಲ್ಲಿ ಬಹುಶಃ ತಮ್ಮ ಮೀಟಿಂಗ್ ಐನತ್ರ ಇಟ್ಕೊಳ್ಳುವಂಥ ಕೆಲಸ ಇದು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸೆಷನ್ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಮೀಟಿಂಗ್ ಇರುವ ಅದು ಅಗತ್ಯ ಏನಿದೆ? ನಾನು ಅದಕ್ಕೆ ಬೇಗ ಇಟ್ಟದ್ದು ಯಾಕಂತ ಹೇಳಿದರೆ 9 ಗಂಟೆ 9 ಇಟ್ಟರೆ ಬೆಳಿಗ್ಗೆ ಯಾರಿಗೂ ಮೀಟಿಂಗ್ ಇಟ್ಕೊಳ್ಳಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದರೆ ಬೇಗ ಡೈರೆಕ್ಟ್ ಬರ್ತಾರೆ. ನಾವು 10-11 ಗಂಟೆಗೆ 10:30 ಗಂಟೆಗೆ ಇಟ್ಟರೆ ಬೆಳಿಗ್ಗೆ ನಮಗೆ ಊಟ ತಿಂಡಿ ಎಲ್ಲ ಮಾಡಿ 9 ಟೈಮ್ ಇದೆ, ಆಗ 1 ಗಂಟೆ ನಾವು ಮೀಟಿಂಗ್ ಮಾಡೋ ಅಂತೇಳಿ ಮೀಟಿಂಗ್ ನಾವು ಕೂತ್ಕೊಳ್ತೇವೆ. ಮೀಟಿಂಗ್ ಕೂತ್ಕೊಂಡು ನಂತರ ಸಹಜ ಸಮಯ ಮುಗಿಯುವುದಿಲ್ಲ. ಮುಗಿದಿದ್ರು ಕೂಡ ಬೇರೆ ಜನ ಬರ್ತಾರೆ, ಮಂತ್ರಿಗಳು ಆಫೀಸಲ್ಲಿ ಇದ್ದಾರೆ ಅಂತೇಳಿ ಅದೆಲ್ಲ ಜನ ಬರ್ತಾ ಇವತ್ತು
ಇಡ್ತಾರೆ. ಅದಕ್ಕಾಗಿ ನಾವು ಬೆಳಿಗ್ಗೆ 9 ಇಟ್ಟರೆ ಡೈರೆಕ್ಟ್ ಆಗಿ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಉದ್ದೇಶದಿಂದಲೇ ನಾವು ಇಟ್ಟಂತ ವಿಚಾರಗಳು. ಅದಕ್ಕೆ ನಾನು ಸರ್ಕಾರಕ್ಕೆ ತಾವೆಲ್ಲ ಬಹುತೇಕ ಮಂತ್ರಿಗಳು ತಾವೆಲ್ಲ ಬಂದಿದ್ದೀರಿ, ನಾನು ನಿಮಗೆ ಕೂಡ ಇವತ್ತು ಮತ್ತೆ ಒತ್ತಡ ಇರ್ಬೋದು, ಮೀಟಿಂಗ್ ಜನ ಬಂದಿರ್ಬೋದು, ಅದನ್ನ ಬದಿಗಿಟ್ಟು ತಾವು ಇವತ್ತು ಬಂದಿದ್ದೀರಿ. ಬೇರೆ ಸಚಿವರು ಕೂಡ ಅದನ್ನು ಫಾಲೋ ಮಾಡಿಕೊಂಡು ಬರುವಂತ ವ್ಯವಸ್ಥೆ ಇವತ್ತು ಆಗ್ಬೇಕಾಗ್ತದೆ. ಸ್ಟಾರ್ಟಿಂಗ್ ಆಗಿ 1 ವರ್ಷ ಆದ್ರೂ ಕೂಡ ಈ ರೀತಿ ಇವತ್ತು ರಿಪೀಟ್ ಆಗ್ಬಾರ್ದು, ಮುಂದಕ್ಕೆ ಆಗ್ಬಾರ್ದು ಅಂತ ನಾನು ಸರ್ಕಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಸ್ವಲ್ಪ ಇಲ್ಲಿ ಜನ ಕಡಿಮೆ ಬಂದ ತಕ್ಷಣ ಅದನ್ನು ನಾವು ರಾಜ್ಯಕ್ಕೆ ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.